ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನ್ಯಾಚುರಲ್ ವಿಟಮಿನ್ಸ್ ಪೌಡರ್ ಮನೇಲೇ ಹೆಂಗೆ ಮಾಡ್ಕೊಳೋದು, ಅದಕ್ಕೆ ಏನೇನು ಹಾಕೋದು ಅಂತ ನೋಡೋಣ. ಫಸ್ಟು ವಿಟಮಿನ್ ಎ, ಇದು ಕಣ್ಣಿಗೆ ತುಂಬ ಒಳ್ಳೆಯದು. ಲೋ ಕಾಸ್ಟಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದು ನುಗ್ಗೆ ಸೊಪ್ಪು ತೊಗೊಬಂದು ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಕೊಳೋಣ. ನೆಕ್ಸ್ಟು ಫೋಲಿಕ್ ಆ್ಯಸಿಡು ಮತ್ತು ಬಿ ಕಾಂಪ್ಲೆಕ್ಸು, ಇವೆರಡು ಪ್ರೆಗ್ನೆನ್ಸಿಗೆ ತುಂಬ ಇಂಪಾರ್ಟೆಂಟು. ಡೈಲಿ ರೆಗ್ಯುಲರ್ ಟ್ಯಾಬ್ಲೆಟ್ ಕೊಡ್ತಾರೆ ಪ್ರೆಗ್ನೆಂಟ್ ಇರೋರಿಗೆ. ಏನಕ್ಕೆ ಅಂದರೆ ಸೆಲ್ಸ್ ಡೆವಲಪ್ಮೆಂಟ್ಗೋಸ್ಕರ ಡಾಕ್ಟರ್ಸು ಅದಕ್ಕೋಸ್ಕರ ಟ್ಯಾಬ್ಲೆಟ್ ಇರಲಿಲ್ಲ. ನ್ಯಾಚುರಲಾಗಿ ಬೇಕು ಅಂದರೆ ಬಿ ಕಾಂಪ್ಲೆಕ್ಸು ಮತ್ತು ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರೋದು ರಾಜ್ಮಾ ಸೀಡ್ಸಲ್ಲಿ ಜಾಸ್ತಿ ಇರುತ್ತೆ. ರಾಜ್ಮಾ ಸೀಡ್ಸು ಅಂದರೆ ರಾಜ್ಮಾ ಬೀಜ ತಗೊಬಂದು ಇದನ್ನು ಹುರಿದಿಟ್ಕೊತಾ ಇದ್ದೀವಿ ನಾವು. B6 ಮತ್ತು ವಿಟಮಿನ್ ಇ, ಇವೆ ಎರಡೂ ಹೆಂಗ್ ಲುಕ್ ಕೊಡುತ್ತೆ ಅಂದರೆ ಏಜ್ ಆದರೂ ಗೊತ್ತಾಗಲ್ಲ, ಹೆಂಗ್ ಲುಕ್ ಕೊಡುತ್ತೆ. ಸ್ಕಿನ್ ಗ್ಲೋ ಆಗಿರುತ್ತೆ. ಅದಕ್ಕೋಸ್ಕರ ಸನ್ಫ್ಲವರ್ ಸೀಡ್ಸಲ್ಲಿ ಜಾಸ್ತಿ ಇರುತ್ತೆ ವಿಟಮಿನ್ ಇನೂ ಅಷ್ಟೇ, ಆಮೇಲೆ B6 ಅಷ್ಟೇ. ಅದಕ್ಕೆ ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀರಿ, ಇದನ್ನು ಅಷ್ಟೇ ಹುರ್ಕೋತಾ ಇದ್ದೀರಿ. ನೆಕ್ಸ್ಟು ವಿಟಮಿನ್ ಸಿ, ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಕೋವಿಡ್ ಟೈಮಲ್ಲಿ ವಿಟಮಿನ್ ಸಿ ಜಾಸ್ತಿ ಬೇಕು ಅಂತ ಹೇಳ್ತಿದ್ರು. ಯಾಕಂದರೆ ವೈರಸ್ ಅಟ್ಯಾಕು ಕಂಟ್ರೋಲ್ ಮಾಡೋದಕ್ಕೋಸ್ಕರ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಬಾಡಿ ವಿಟಮಿನ್ ಸಿ ಬೇಕು. ಎಷ್ಟು ವಿಟಮಿನ್ ಸಿ ಇರೋದು ಆಮ್ಲ ಅಂದರೆ ಕಾಡಿನೆಲ್ಲಿಕಾಯಲ್ಲಿ. ಇದು ಸೀಸನಲ್ಲಿ ಮಾತ್ರ ಸಿಗುತ್ತೆ. ಸಿಕ್ಕಿದವ ಅದನ್ನು ಕಟ್ ಮಾಡಿ ಪೀಸಸ್ ಮಾಡಿ ಒಣಗಿಸಿ ಇಟ್ಕೊಂಡ್ರೆ ಬೆಸ್ಟು. ಯಾಕಂದರೆ ಸೀಸನಲ್ಲಿ ಮಾತ್ರ ಸಿಗುತ್ತೆ, ರೆಗ್ಯುಲರ್ ಯಾವಾಗೂ ಸಿಗಲ್ವಲ್ಲ, ಅದಕ್ಕೆ. ನೆಕ್ಸ್ಟು ವಿಟಮಿನ್ ಡಿ, ಇದೂ ಮತ್ತು ಕ್ಯಾಲ್ಶಿಯಂ ಎರಡೂ ಮೂಳೆ ಸ್ಟ್ರಾಂಗು ಅಂದರೆ ಬೋನ್ಸ್ ಸ್ಟ್ರಾಂಗ್, ಅದಕ್ಕೋಸ್ಕರ ಯೂಸ್ ಆಗುತ್ತೆ. ವಿಟಮಿನ್ ಡಿ ಲೋಪ ಇದ್ದರೆ ಕ್ಯಾಲ್ಶಿಯಂ ನೀವು ತೊಗೊಂಡ್ರೂ ಅದು ಮೈಗಿಡಿಯಲ್ಲ. ಅದಕ್ಕೆ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಎರಡೂ ಬೋನ್ ಸ್ಟ್ರಾಂಗ್ಗೆ, ಮೂಳೆ ಗಟ್ಟಿ ಇರೋದಕ್ಕೋಸ್ಕರ ಯೂಸ್ ಆಗುತ್ತೆ. ಇದು ಹೈಯೆಸ್ಟ್ ಇರೋದು ಬಂದು ಎಲ್ಲಲ್ಲಿ ಅಂದರೆ ವೈಟ್ ಎಲ್ಲು ಬರುತ್ತಲ್ಲ, ಅದರಲ್ಲಿ ಸೀಸಮಲ್ ಸೀಡ್ಸ್ ಅಂತಿರಲ್ಲ, ಅದರಲ್ಲಿ ಅದು ತೊಗೊಂಡು ನಾವು ಹುರ್ಕೋತಾ ಇದ್ದೀರಿ. ಇದನ್ನು ಪ್ರೆಗ್ನೆಂಟ್ಗೆ ಮೂಳೆ ಸ್ಟ್ರಾಂಗ್ ಆಗಿರಬೇಕು ಅಂದ್ಬಿಟ್ಟು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೊಡ್ತಾರೆ ನೋಡಿರಿ. ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಇದು ತೊಗೊಂಡ್ರೆ ಪ್ರೆಗ್ನೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ವಿಟಮಿನ್ ಕೆ ಮತ್ತು B12, ಪ್ರೋಟೀನ್ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ತುಂಬ ಬೇಕು, ಅವಸರ. ಯಾಕಂದರೆ ನಮ್ಮ ಬಾಡಿ ಡೆವಲಪ್ಮೆಂಟ್ಗೆ ಮತ್ತು ಗ್ಲೋಯಿಂಗ್ಗೆ, ಫೇಸ್ ಗ್ಲೋಯಿಂಗ್, ಸ್ಕಿನ್ ಗ್ಲೋಯಿಂಗು, ಆಮೇಲೆ ಸೆಲ್ಸು ಡೆವಲಪ್ಮೆಂಟು, ಹೊಸ ಸೆಲ್ಸು ಇಂಪ್ರೂವ್ ಆಗೋದಕ್ಕೆ, ಮತ್ತು ಏರ್ ಗ್ರೋತ್ ಚೆನ್ನಾಗಿರುತ್ತೆ. ಮತ್ತು ನಮ್ಮ ದೇಹಕ್ಕೆ ಒಂದು ದಿವಸಕ್ಕೆ ಫರ್ ಡೇ 1 kg ವೆಯ್ಟ್ಗೆ 1 ಗ್ರಾಮ್ ಪ್ರೋಟೀನ್ ಬೇಕು. ನಾವು ಎಷ್ಟು ತೂಕ ಇರುತ್ತೇವೆ 1 kg ವೆಯ್ಟ್ಗೆ 1 ಗ್ರಾಮ್ ಪ್ರೋಟೀನ್ ಬೇಕು. ಬಟ್ ನಮ್ಮ ದೇಶದಲ್ಲಿ, ಭಾರತದಲ್ಲಿ ಇಂಡಿಯನ್ಸು 1 kg ವೆಯ್ಟ್ಗೆ 1 ಗ್ರಾಮ್ ಪ್ರೋಟೀನ್ ಯಾರೂ ತಗೋತಾ ಇಲ್ಲ. ತುಂಬ ಜನಕ್ಕೆ ಪ್ರೋಟೀನ್ ಡೆಫಿಷಿಯನ್ಸಿ ಇದೆ. ಇದು ಎನರ್ಜಿ ಇಂಪ್ರೂವ್ ಮಾಡುತ್ತೆ. ಆಮೇಲೆ ನೆಕ್ಸ್ಟು ಫೈಬರು, ಇದು ಶುಗರ್ ಕಂಟ್ರೋಲ್ ಮಾಡುತ್ತೆ ಮತ್ತು ಡೈಜೆಷನ್ ಪ್ರಾಬ್ಲಮ್ ಕಂಟ್ರೋಲ್ ಆಗುತ್ತೆ. ನಮ್ಮ ಕರಳೆಲ್ಲ ಕ್ಲೀನ್ ಆಗುತ್ತೆ ಇದು. ಮತ್ತು ಪೈಲ್ಸ್ ಇರೋರಿಗೆ ಅವ್ರಿಗೆಲ್ಲ ತುಂಬ ಒಳ್ಳೆಯದು. ಫೈಬರ್ ಇರೋದ್ರಿಂದ ನೀಟಾಗಿ ಮೋಷನ್ ಪ್ರಾಬ್ಲಮ್ ಇರಲಿಲ್ಲ, ಪೈಲ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಇದು ಜಾಸ್ತಿ ಇರೋದು ಚಿಯಾ ಸೀಡ್ಸಲ್ಲಿ ಜಾಸ್ತಿ ಇರುತ್ತೆ ಫೈಬರ್, ಅದಕ್ಕೋಸ್ಕರ ಚಿಯಾ ತೊಗೊಂಡಿದ್ದೀರಿ. ನೆಕ್ಸ್ಟು ಐರನ್ ಅಂದರೆ ಪ್ರೆಗ್ನೆನ್ಸಿಗೆ ಬೇಕೇ ಬೇಕು. ಎಲ್ರಿಗೂ ಐರನ್ ಬೇಕು. ಐರನ್ ಡೆಫಿಷಿಯನ್ಸಿ ಬಂದರೆ ಪ್ರೆಗ್ನೆಂಟಿಗೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಐರನ್ ಕಮ್ಮಿ ಇದ್ದರೆ ಟ್ಯಾಬ್ಲೆಟ್ ಕೊಡ್ತಾರೆ. ಟ್ಯಾಬ್ಲೆಟ್ ತೊಗೊಂಡಿಲ್ಲ, ನ್ಯಾಚುರಲಾಗಿ ಬೇಕು ಅಂದರೆ ಮಾವಿನಕಾಯಲ್ಲಿ ತುಂಬ ಜಾಸ್ತಿ ಇರುತ್ತೆ. ಮಾವಿನಕಾಯಿ ಸೀಸನಲ್ಲಿ ಸಿಗುತ್ತೆ. ಇದು ಸೀಸನ್ ಇರೋದ್ರಿಂದ ಹಸಿಕಾಯಿ ತೊಗೊಬಂದು ಕಟ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀರಿ. ಇದನ್ನು ಪೌಡರ್ ಮಾಡಿಸ್ಕೋಬೇಕು. ನೆಕ್ಸ್ಟು ಜಿಂಕು ಮೆಮೊರಿ ಪವರ್ ಜಾಸ್ತಿ ಮಾಡೋದಕ್ಕೆ, ಮಕ್ಕಳಿಗೆ, ಓದೋ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಅದರ ಹೈಯೆಸ್ಟ್ ಜಾಸ್ತಿ ಇರೋದು ಜಿಂಕು. ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸ್ ಅಂತಿರಲ್ಲ, ಅದರಲ್ಲಿ ಇದನ್ನು ತೊಗೊಂಡು ನಾವು ಹುರ್ಕೋತಾ ಇದ್ದೀರಿ. ನೆಕ್ಸ್ಟು ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಹಾರ್ಟ್ ಅಟ್ಯಾಕು. ಇವಾಗ ತುಂಬ ಜನ ತುಂಬ ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾ ಇದ್ದಾರೆ. ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಿರೋದೇ ಹಾರ್ಟ್ ಅಟ್ಯಾಕು. ಇದರಿಂದ ನಾವು ಬಚಾವ್ ಆಗಬೇಕು ಅಂದರೆ ಒಮೆಗಾ 3 ಫ್ಯಾಟಿ ಜಾಸ್ತಿ ಬೇಕು ನಮಗೆ. ಇದು ತೊಗೊಳೋದ್ರಿಂದ ಹಾರ್ಟ್ ಅಟ್ಯಾಕ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ಹೈ BP ಕಂಟ್ರೋಲ್ ಬರುತ್ತೆ. ಹೈಯೆಸ್ಟು ಒಮೆಗಾ ಫ್ಯಾಟಿ ಇರೋದು ಇದರಲ್ಲಿ ಏನು ಅಗಸೆ ಬೀಜ ಅಂದರೆ
ಪ್ಲಸ್ ಸೀಡ್ಸ್ ಅಂತಿರಲ್ಲ ಅದರಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ಇದನ್ನು ತೊಗೊಂಡಿದ್ದೀರಿ. ಇದನ್ನು ಹುರ್ಕೋತಾ ಇದ್ದೀರಿ. ಅಂದರೆ ಹಸಿದಾದರೆ ಜಿಡ್ ಇರುತ್ತೆ, ಅದರಿಂದ ನಾವು ಹುರ್ಕೋತಾ ಇದ್ದೀರಿ. ಇದನ್ನು ಎಲ್ಲ ಸೇರಿ ಪೌಡ್ರ್ ಮಾಡಿದ್ದೀರಿ. ಆ ಪೌಡ್ರನ್ನ ಹಾಲಾಗಾದರೂ ತೊಗೋಬೋದು ನಾವು. ವಿಟಮಿನ್ಸ್ ಎಲ್ಲ, ಐರನ್ನು, ಕ್ಯಾಲ್ಶಿಯಮ್ಮು, ಪ್ರೋಟೀನು ಎಲ್ಲ ಏನೇನು ಬೇಕು ಮನುಷ್ಯನಿಗೆ ಒಂದು ದಿವಸಕ್ಕೆ ಏನೇನು ಬೇಕು ಮತ್ತು ಎಷ್ಟೆಷ್ಟು ಬೇಕು ಎಲ್ಲ ಸೇರಿ ಪೌಡ್ರ್ ಮಾಡಿದ್ದೀರಿ. ಟ್ಯಾಬ್ಲೆಟ್ ಇಲ್ಲಿಲ್ಲ, ನ್ಯಾಚುರಲಾಗಿ ತೊಗೋಬೋದು. ಏನೇ ಪ್ರಾಬ್ಲಮ್ ಇದ್ದರೂ ಶುಗರು, BP ಎಲ್ಲದಕ್ಕೂ ಒಳ್ಳೆಯದಿದು. ಹಾಲಾಗಿ ಹಾಕಾದ್ರೂ ಕುಡಿಬೋದು. ಹಾಲಾಗಿ ಕುಡಿಯೋಕ್ಕಾಗಲ್ಲ, ಹಾಲು ಕುಡಿಯೋಲ್ಲ ಅನ್ನೋರು ಜೇನುತುಪ್ಪದ ಜೊತೆಗೆ ಇದು ಉಂಡೆ ಮಾಡಿಕೊಂಡು ತಿನ್ಕೋಬೋದು. ಟ್ಯಾಬ್ಲೆಟ್ ಹಾಕೊಳೋದ್ರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಇದು 0 ಸೈಡ್ ಎಫೆಕ್ಟು. ಬಿಟ್ಟು ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿರಿ. ಮತ್ತು ನಿಮ್ಗೇನಾದರೂ ಬೇಕು ಅಂದರೆ ಕಮೆಂಟ್ಸ್ ಮಾಡಿರಿ, ಕೊರಿಯರ್ ಮಾಡ್ತೀರಿ ಇದು.